ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಕಾನ್ ಸಿಟಿ ಮಂದಿಗೆ ತಪ್ಪುವುದಿಲ್ಲ ಎಲೆಕ್ಟ್ರಿಕ್ ಕಂಟಕ. ಒಪ್ಪಂದ ಬಲೆಯಲ್ಲಿ ಬಿಎಂಟಿಸಿ ನಿಗಮ. ಮುಗಿಯದ ಟೆನ್ಷನ್ನು, ರಸ್ತೆ ಅಪಘಾತವಾಗಿ ಸಾವನ್ನಪ್ಪಿದ್ರು ಸಿಕ್ತಿಲ್ಲ ಪರಿಹಾರ. ಒಪ್ಪಂದ ಮುರಿಯೋ ಹಾಗಿಲ್ಲ, ಸಾವು ನೋವಿಗೂ ಇನ್ಶೂರೆನ್ಸ್ ಇಲ್ಲ. 8 ವರ್ಷಗಳ ಕಾಲ ಎಲೆಕ್ಟ್ರಿಕ್ ಬಸ್ ಆಟಾಟೋಪಕ್ಕೆ ಲಗಾಮ್ ಹಾಕಕ್ಕೂ ಆಗಲ್ಲ. 13 ವರ್ಷಗಳ ಕಾಲ ಖಾಸಗಿ ಕಂಪನಿಗಳ ಜೊತೆ ಒಪ್ಪಂದ, ಚಾಲಕರ ಬದಲಾವಣೆಗೂ ಅವಕಾಶ ನೀಡದ ಒಡಂಬಡಿಕೆಯ ಪತ್ರ. 2021ರ ವೇಳೆ ಒಪ್ಪಂದವನ್ನು ಮಾಡಿಕೊಂಡಿರುವಂಥ ಬಿಎಂಟಿಸಿ ನಿಗಮ, 4 ಕಂಪನಿಗಳ ಬಸ್ಗಳ ಜೊತೆ ಬಿಎಂಟಿಸಿ ನಿಗಮ ಒಪ್ಪಂದದಲ್ಲಿರೋ ಅನೇಕ ಷರತ್ತುಗಳೇ ಇದೀಗ ಕಂಟಕ ಆಗ್ಬಿಟ್ಟಿದೆ. ನೋಡಿ, ಈ ಸಮಸ್ಯೆಯಲ್ಲಿ ಸಿಕ್ಕಾಕೋಬಿಟ್ಟಿದ್ದಾರೆ. ಈ ಕಡೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಅದು ಹೇಗಿದೆಯೋ ರೂಲ್ಸು, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು. ಹಾಗಂತ ಎದುರಾಗ್ತಿರೋ ಎಲ್ಲ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಇವ್ರುಗಳ ಆಟೋಟೋಪವನ್ನು ತಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಸೊ ಇದೀಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಪ್ಪಂದವನ್ನು ಮುಂದುವರಿಸಲೇಬೇಕಾದಂಥ ಪರಿಸ್ಥಿತಿ ಇರೋದು. ಇಲ್ಲಿ ಚಾಲಕರ ಬದಲಾವಣೆಗೂ ಅವಕಾಶ ಇಲ್ಲ, ಆಕ್ಸಿಡೆಂಟ್ ಆಗಿ ಯಾರು ಸತ್ತೋದ್ರೂ ಇನ್ಶೂರೆನ್ಸ್ ಸಿಗಲ್ಲ, ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಇದೆ. ಸೊ ಹಾಗಾಗಿ ಬಿಎಂಟಿಸಿ ನಿಗಮ ಈಗ ಒಪ್ಪಂದದ ಬಲೆಯಲ್ಲಿ ಸಿಕ್ಕಿ ಬಿದ್ದು ಒದ್ದಾಡ್ತಿದೆ. ಸಾಕಷ್ಟು ಅವಘಡಗಳು ಸಂಭವಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಬಟ್ ಏನು ಮಾಡಿದ್ರು ತಲೆ ಮೇಲೆ ಬರ್ತಾ ಇದೆ. ಯಾಕಂದರೆ ಆ ಕಂಪನಿ ಹಾಗೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದೆ. 8 ವರ್ಷಗಳ ಕಾಲ ಎಲೆಕ್ಟ್ರಿಕ್ ಬಸ್ಗಳ ಹಾವಳಿ ಏನಿದೆ ಅದನ್ನು ತಡ್ಕೋಬೇಕು. 13 ವರ್ಷಗಳ ಕಾಲ ಖಾಸಗಿ ಕಂಪನಿಗಳ ಜೊತೆಗೆ ಇವರು ಒಪ್ಪಂದ ಮಾಡ್ಕೊಂಡಿರೋದು. ಹಾಗಾಗಿ ಇನ್ನೂ 8 ವರ್ಷ ಇದೇ ಥರದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಸಿಲಿಕಾನ್ ಸಿಟಿ ಮಂದಿಗೆ ಎಲೆಕ್ಟ್ರಿಕಲ್ ಕಂಟಕ ಅನ್ನೋದು ತಪ್ಪುವ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇದೀಗ ಒಪ್ಪಂದ ಮುರಿಯೋ ಹಾಗೂ ಇಲ್ಲ, ಮುಂದುವರಿಸೋ ಹಾಗೂ ಇಲ್ಲ, ಸಮಸ್ಯೆಯಲ್ಲಿದ್ದಾರೆ. ಇದಕ್ಕೆ ಬೇರೆ ಏನೋ ಆಪ್ಷನ್ಸೇ ಇಲ್ವಾ? ಖಂಡಿತವಾಗ್ಲೂ ಇದು ಎಲೆಕ್ಟ್ರಿಕ್ ಬಸ್ಗಳಿಂದ ಆಗ್ತಾ ಇರುವಂತಹ ಅನಾಹುತಗಳು ಒಂದ ಎರಡ ಅಲ್ಲ, ಸಾಕಷ್ಟು ಅನಾಹುತಗಳಿಗೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳ ಜೊತೆ ಖಾಸಗಿ ಕಂಪನಿಗಳೇನು ಬಸ್ಗಳನ್ನು ವ್ಯವಸ್ಥೆ ಮಾಡ್ತಾ ಇದೆ, ಆ ಒಂದು ಒಪ್ಪಂದ ಏನಿದೆ ಅದು ಸಾಕಷ್ಟು ಟೆನ್ಷನ್ ಆಗ್ತಾ ಇರುವಂತದ್ದು. ಕಳೆದ ಒಂದು 8 ವರ್ಷಗಳಿಂದ ಒಂದು ರೀತಿಯಲ್ಲಿ ಒಂದು ಒಪ್ಪಂದ ಇರುವಂತದ್ದು. ಆದ್ರೆ ಇತ್ತೀಚೆಗೆ ಮೊನ್ನೆ ಅಷ್ಟೇ ಕೂಡ ಮತ್ತೊಂದು ಅಪಘಾತ ಆಗಿದೆ. ಸಹಜವಾಗಿ ರಸ್ತೆಗಿಳಿದ್ರೆ ಇವತ್ತೇನಾಗತ್ತೇನಪ್ಪ ಈ ಎಲೆಕ್ಟ್ರಿಕ್ ಬಸ್ ನಿಂದ ಅನ್ನುವಂತಹ ಭಯ ಈಗ ನಿಗಮದ ಅಧಿಕಾರಿಗಳಲ್ಲಿ ಇರುವಂತದ್ದು. ಈ ಒಂದು ಒಪ್ಪಂದವನ್ನ ಮುರ್ಲಿಕ್ಕೂ ಆಗಲ್ಲ, ಬಿಡ್ಲಿಕ್ಕೂ ಆಗಲ್ಲ. ಕೇಂದ್ರ ಸರ್ಕಾರದ ಒಂದು ಸಬ್ಸಿಡಿ ಕೂಡ ಸಿಕ್ಕಿದೆ, ಅಲ್ಲದೆ ಅನೇಕ ಷರತ್ತು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಇದು ಯಾವ ರೀತಿ ಬಗೆಹರಿಸಬೇಕು ಅನ್ನುವಂತಹ ಗೊಂದಲ ಹಾಗೂ ಒಂದ್ ರೀತಿಯಲ್ಲಿ ಟೆನ್ಷನ್ ನಲ್ಲಿ ಈಗ ಬಿಎಂಟಿಸಿ ಅಧಿಕಾರಿಗಳು, ಸಚಿವರು ಕೂಡ ಇರುವಂತದ್ದು. ಈ ಒಂದು ನಿಗಮದಿಂದ ಸುಮಾರು ಅಪಘಾತಕ್ಕೆ 5 ಲಕ್ಷ ಪರಿಹಾರವನ್ನು ನೀಡಬೇಕು ಅನ್ನುವಂತಹ ಒಂದು ಏನಿದೆ. ಆದ್ರೆ ಬಿಎಂಟಿಸಿ ನಿಗಮದಿಂದ ಸದ್ಯದಲ್ಲಿ ಈಗ 2 ಲಕ್ಷ ಮಾತ್ರ ಪರಿಹಾರ ನೀಡ್ತಾ ಇರುವಂತದ್ದು. ಈಗ ಪ್ರಾಣಾಪಾಯಗಳ ಸಂಖ್ಯೆ ಕೂಡ ಈಗಾಗಲೇ 140 ಆಕ್ಸಿಡೆಂಟ್ಗಳಲ್ಲಿ ಸಾಕಷ್ಟು ಪ್ರಾಣಾಪಾಯಗಳ ಸಂಖ್ಯೆಗಳು ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಪರಿಹಾರ ಅಂತ ನೀಡುವಂತ ವಿಚಾರದಲ್ಲೂ ಕೂಡ ನಿಗಮಕ್ಕೆ ಸಾಕಷ್ಟು ಆರ್ಥಿಕವಾಗಿ ನಷ್ಟವಾಗುತ್ತೆ. ಹೀಗಾಗಿ ಅಲ್ಲೊಂದ್ ರೀತಿಯಲ್ಲಿ ಬೇಡಿಕೆ ಅದರ ಒತ್ತಡ ಕೂಡ ಇರುವಂತ ಹಿನ್ನೆಲೆಯಲ್ಲಿ ನಿಗಮ ಒಂದು ಹಂತದಲ್ಲಿ ಈ ಬಸ್ಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋಂತ ಟೆನ್ಷನ್ ಒಂದ್ ಜೊತೆಗಾದ್ರೆ, ಇನ್ನೊಂದ್ ಜೊತೆಗೆ ಪ್ರತಿನಿತ್ಯ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಆಗುವಂತಹ ಪರಿಹಾರ ನೀಡ್ಲಿಕ್ಕೆ ಕೂಡ ನಿಗಮದಲ್ಲಿ ಈಗ ಸಾಕಷ್ಟು ದುಡ್ಡಿನ ನಷ್ಟವನ್ನು ಇರುವಂತದ್ದು. ಅದನ್ನ ಭರಿಸುವಂತಹ ವ್ಯವಸ್ಥೆ ಕೂಡ ಈಗ ನಿಗಮದಲ್ಲಿ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಅದು ಕೂಡ ಈಗ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.